ಅಧ್ಯಕ್ಷರಂತ ಜಿಬಿಟಿ ಅಧ್ಯಕ್ಷರು ನಟರಾಜ್ ಚೋನಂದ್ ಅವರು, ಎಲ್ಲ ರೈತ ಮುಖಂಡಗಳೇ, ಮೊದಲು ನಾನು ರೈತರನ್ನ, ಕೆಲವರು ನೀವು ಊರು ಪಕ್ಕ ಮಡಿಕೊಂಡಿದ್ದೀರಿ, ಬೆಂಗಳೂರು ಹತ್ರ ಇದ್ದೀರಿ, ನಾನು ಸ್ವಲ್ಪ ಇನ್ನೂ ದೂರ ಇರೋದು. ನಮ್ದು ಜಮೀನೆಲ್ಲ ಹೊಂಟೋಯ್ತದೆ ಮೇಕೆದಾಟಿಗೆ. ಮೇಕೆದಾಟು ಪ್ರಾಜೆಕ್ಟ್ ಆದ್ರೆ ನಮ್ದು ಒಂದು 100 ಎಕರೆ ಹೋಗ್ತದೆ. ನಾನೇನೇನು ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರು ಅಕ್ವಿಷನ್ ಆಗ್ಬೇಕು ಅಂತ ಯಾರಿಗೂ ಇಷ್ಟಪಡೋದಿಲ್ಲ. ಯಾವ ರೈತರು ಆಸ್ತಿ ಕಳ್ಕೊಳ್ಳೋಕೆ ಯಾರಿಗೂ ಇಷ್ಟ ಇಲ್ಲ. ಪೂರ್ವಜರು ಮತ್ತೊಂದೆಲ್ಲ ಮಾಡ್ಕೊಂಡು ಬಂದಿರ್ತದೆ. ಯಾಕೆ ಶುರು ಆಯ್ತು ನಮ್ಮಲ್ಲಿ? ಬಿಡದಿ ಟೌನ್ಶಿಪ್ ಯಾರಿಂದ ಬಂತು? ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಯಾರಿಂದ ಬಂತು? ಸಿಎಂ ಲಿಂಗಪ್ಪ ಇದ್ದಾಗ 1 ಎಕರೆ ಅಕ್ವಿಷನ್ ಆಗಿ ನಾವು ಬಿಟ್ಟಿದ್ವಾ? ಬಿಟ್ಟಿದ್ವಿ. ಈ ಕಡೆ ಮಾಡ್ಕೊಳ್ಳಿ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ದ, ಬೆಂಗಳೂರು ಸುತ್ತಮುತ್ತಲಿ ಮಾಡಿ ಅಂತ ಬಿಟ್ಟಿದ್ದ. ಕುಮಾರಸ್ವಾಮಿ ಬಂದ ಮೇಲೆ, ದೇವೇಗೌಡರು ಬಂದ ಮೇಲೆ ಈ ಅಕ್ವಿಷನ್ ಅಂತ ಶುರುವಾಯಿತು. ಅವರು ಹಾಸನಲ್ಲೇ ಜಮೀನ್ ತಗೋದಾಯ್ತಲ್ಲ, ಇಲ್ಲೇ ಬಂದು ಜಮೀನ್ ತಗೊಂಡ್ರಲ್ಲ, 100 ಎಕರೆ ಅವ್ರು ತಗೊಂಡ್ರು, ತಮ್ಮಣ್ಣ ತೆಗೆದುಕೊಂಡ್ರು, ಅವ್ರ ಹಿಂಸು ತಗೊಂಡ್ರು, ಅವ್ರ ಬೀಗರುಗಳು ತಗೊಂಡ್ರು, ಎಲ್ಲ ತಗೊಂಡ್ರು. ದೇವೇಂದ್ರ ತಾವು 200 ಎಕರೆ ಜಮೀನ್ ತಗೊಂಡ್ರು, ರೇವಣ್ಣ ಅವರು ಎಲ್ಲ ಸೇರಿ 200 ಎಕರೆ ತಗೊಂಡ್ರು. ನಾನ್ ಮೊನ್ನೆ ರೈತರು ಬಂದವ್ರು ಕೇಳಿದೆ, ಸರಿಯಪ್ಪ ಈ ಅಕ್ವಿಷನ್ ಮಾಡಿಸ್ಬೇಕಾರೆ ಈಗ BMICP ಒಳಗಡೆ ಎಲ್ಲ ಸೇರಿಸ್ಕೊಂಡಿದ್ದೀರಿ, ಯಾವ್ದನ್ನ? ಇದನ್ನು ಸೇರಿಸಿದೆ. ಕೇತ್ಕಾನಹಳ್ಳಿ ಜಮೀನು BMICP ಇದೆ, ದೇವಗೆರೆ ಜಮೀನು BMICP ಇದೆ. ದೇವಗೆರೆ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು ಒಳಗಡೆಗೆ? ಕೇತ್ಕಾನಹಳ್ಳಿ ಜಮೀನು ಯಾಕೆ ಸೇರಿಸ್ಕೊಂಡಿಲ್ಲ ನೀವು? ಇದನ್ನ ನೀವು ಫಸ್ಟ್ ಕೇಳಬೇಕು ಅಂತ ಹೇಳಿದೆ. ನಂಗೆ ರಾಜಕಾರಣ ಮಾತಾಡಬೇಕು ಅಂತ ಇಷ್ಟ ಇಲ್ಲ. ರೈತರ ಬಗ್ಗೆ ಕಾಳಜಿ ಇರೋರು, ರೈತರ ಬಗ್ಗೆ ನ್ಯಾಯ ಇರಬೇಕು ಅಂದ್ರೆ ನನಗೂ ನ್ಯಾಯ, ನಿನ್ಗೂ ನ್ಯಾಯನಾ? ಎಲ್ಲರಿಗೂ ಒಂದೇ ನ್ಯಾಯ, ಎಲ್ಲರಿಗೂ ಒಂದೇ ನ್ಯಾಯ. ಸೊ ದೇವಗೆರೆಯಲ್ಲಿರುವಂತ ಯಾವ ಜಮೀನು ಕೂಡ ಅಕ್ವಿಷನ್ ಆಗಬಾರ್ದಂತೆ, ಕೇತ್ಕಾನಹಳ್ಳಿರೋ ಜಮೀನು ಯಾವುದು ಅಕ್ವಿಷನ್ ಆಗಬಾರ್ದಂತೆ. ಅದು ಈ ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಆ ಜಮೀನು ಇರ್ಬೇಕಂತೆ. ಯಾವುದು? BMICP ಪ್ಲಾನಿಂಗ್ ಅಥಾರಿಟಿ ಒಳಗಡೆ ಜಮೀನು ಇರ್ಬೇಕು. ಈಗಿನ ಲಾಸ್ಟ್ ಯಾರೋ ಹೆಸರಲ್ಲಿ ಒಬ್ಬನ ರಿಜಿಸ್ಟರ್ 30 ಎಕರೆ ಮಾಡ್ಕೊಂಡವ್ರೆ. ಅದಕ್ಕೆ ನನಗೆ ಕಾಂಪನ್ಸೇಷನ್ ಕೊಡಿ, ಯಾರೋ GPA ಕೊಟ್ಟಿದ್ರು, ಅದೇ ತಕ್ಕ 35 ಎಕರೆ ಕೊಟ್ಟಿದ್ರು, 38 40 ಎಕರೆ ಕೊಟ್ಟಿದ್ರು. ಇದು ನೋಟಿಫಿಕೇಶನ್ ಅವರೇ ಮಾಡಿಸಿದ್ರು. ನಾನು ಇದನ್ನ ಏನಾದ್ರು ಬಿಡಕ್ ಆಗ್ತದ ಅಂತ ಯೋಚನೆ ಮಾಡಿದೆ. ಒಂದ್ಸತಿ ನಾನು, ಕಾಗೋಡು ತಿಮ್ಮಪ್ಪನವರು ಅವರೆಲ್ಲ ಬಂದಿದ್ದರು, ಬಿಡ್ತಿ ಬೈರ್ಮಂಗಲಕ್ಕೆ ಬಂದಿದ್ರು. ಒಂದು ಮೀಟಿಂಗ್ ಮಾಡಿದ್ರು, ನೋಡ್ದು. ಇಲ್ಲಿ ಕೋರ್ಟ್ ಅಲ್ಲೆಲ್ಲ ತೀರ್ಮಾನ ಆಗೋಗಿದೆ, ಕೋರ್ಟ್ ಅಲ್ಲಿ ಕೇಸ್ ಎಲ್ಲ ತೀರ್ಮಾನ ಆಗೋಗಿದೆ. ಇದನ್ನ ಡಿನೋಟಿಫೈ ಮಾಡಕ್ಕೆ ಯಾರು ಧೈರ್ಯ ಮಾಡಲಿಲ್ಲ, ನಾನು ಧೈರ್ಯ ಮಾಡಲಿಲ್ಲ. ಯಾಕೆಂದ್ರೆ ನನ್ನ ಮೇಲೆ ಈಗೆಲ್ಲ ಕೇಸ್ ಎಲ್ಲ ಹಾಕವ್ರೆ. ತಿರ್ಗಾ ಯಡಿಯೂರಪ್ಪ ಪಾಪ ಹತ್ತನ ತೊಂದರೆ ಎಲ್ಲ ಅನ್ಭವಿಸವ್ರೆ. ಕುಮಾರಸ್ವಾಮಿ ಮೇಲೂ ಡಿನೋಟಿಫಿಕೇಶನ್ ಕೇಸು ಇವೆಲ್ಲ ನಡೀತಾ ಇದೆ. ಡಿನೋಟಿಫೈ ಮಾಡ್ಬೇಕಾದ್ರೆ ಕುಮಾರಸ್ವಾಮಿನೇ ಮಾಡ್ಬೋದಾಯ್ತು, ಅವರೇ ಬಿಟ್ಬಿಡ್ಬೋದಾಯ್ತು. ಇಲ್ಲ ಯಡಿಯೂರಪ್ಪನ ಕೇಸ್ ಬಿಡಿಸಬಹುದು. ಇಬ್ಬರು ಜೊತೆಗೆ ಸೇರಿ ಸರ್ಕಾರ ತಿರ್ಗಾ ಮಾಡಿದ್ರಲ್ಲ, ಅದಾದ್ಮೇಲೆ ತಿರ್ಗಾ ಮಾಡಿದ್ರಲ್ಲ, ಮಾಡ್ಬೋದಾಯ್ತು. ಇಲ್ಲ ನಮ್ ಸರ್ಕಾರ ಜೊತೆಗೆ ಬಂದ ಮೇಲೆ ಏನಾದ್ರು ಒಂದು ಪ್ರಸ್ತಾವನೆ ತರಬಹುದಾಯ್ತು. ಅದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ. ಅವರೇ ಮೊನ್ನೆ ಒಪ್ಕೊಂಡ್ರು, ಟಿವಿಲಿ ಎಲ್ಲ ಹುಷಾರಿಲ್ಲದೆ ಹೋದಾಗ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು ಪ್ರಾರಂಭದಲ್ಲಿ. ನಾನೇ ನಮ್ ಜನಕ್ಕೆ ಎಲ್ಲ ಕೇಳ್ಕೊಂಡದಕ್ಕೆ 8,000 ಅಡಿ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ಅಂತ ಹೇಳಿದ್ರು. ನಮ್ಮ ಅಧಿಕಾರಿಗಳು ಯಾರು ಒಪ್ಪಲಿಲ್ಲ. ಕೊನೆಗೆ ಬಾಲಣ್ಣ ಇವರೆಲ್ಲ ಸೇರಿ ಗಲಾಟೆ ಮಾಡೋದಕ್ಕೆ ಈ ರೇಟ್ನ, ಇದಾದ್ಮೇಲೆ ಈ ರೇಟ್ ಏನ್ ಫಿಕ್ಸ್ ಮಾಡಿದೀವಿ, ಇದಕ್ಕೆ ಡೆವಲಪ್ಮೆಂಟ್ಗೆ ಅಷ್ಟೇ ದುಡ್ಡು ಖರ್ಚಾಗ್ತದೆ. ಬರೀ ಸೈಟ್ ಮಾಡಕ್ಕಲ್ಲ, ನೀವೆಲ್ಲ ಸೈಟ್ಗೆ ಲೆಕ್ಕ ಹಾಕೋಬೋದಷ್ಟೇ. ಸೈಟ್ಗೆ ಎಷ್ಟೇ ಅಂತ ಹಂಗೆಲ್ಲ ಮಾಡಕ್ಕಾಗಲ್ಲ. ಅಲ್ಲಿಂದ ನೈಸ್ ರೋಡಿಂದ ಲಿಂಕ್ ಕೊಡಬೇಕು, ಬೆಂಗಳೂರು ಮೈಸೂರು ರೋಡಿಂದ ಲಿಂಕ್ ಕೊಡಬೇಕು, ಕನಕಪುರ ರೋಡಿಂದ ಲಿಂಕ್ ಕೊಡಬೇಕು, ಅಲ್ಲಿಂದ ಅಕ್ವಿಷನ್ ಮಾಡ್ಕೊಂಡ್ ಬರ್ಬೇಕು. ಅದಾದ್ಮೇಲೆ ಇದಕ್ಕೆ ಎಷ್ಟು ಪವರ್ ಬೇಕು ಏರಿಯಾಗೆ ಅಂತ ಪವರ್ ಸ್ಟೇಷನ್ ಹಾಕ್ಬೇಕು. ಅದಾದ್ಮೇಲೆ ನೀರ್ ತರಬೇಕು. ಸುಮ್ನೆ ಸೈಟ್ ಅಂತ ಕೊಡಕ್ಕಾಯ್ತಿತ್ತ? ಯಾರೋ ಬೇರೆ ಲೇಔಟ್ ಮಾಡ್ತಾರಲ್ಲ ಹಳ್ಳಿಲಿ, ಹಂಗ್ ಮಾಡಕ್ಕಾಯ್ತಿತ್ತ? ಹಂಗ್ ಮಾಡಕ್ಕಾಗಲ್ಲ. ಅದಕ್ಕೆ ಏನೇನು ಪವರ್ ಬೇಕು, ನೀರ್ ಬೇಕು, ಸಿರ್ವೇಜ್ ಬೇಕು, ರೋಡ್ ಕನೆಕ್ಟಿವಿಟಿ ಬರಬೇಕು. ಆಗ ನಿಮ್ ಸೈಟ್ ಅಂತ ಕರೀತಾರೆ ಹೊತ್ತು. ಇಲ್ಲಾಂದ್ರೆ ಯಾವನೋ ಹಳ್ಳಿಯಲ್ಲಿ ಲೇಔಟ್ ಮಾಡ್ದಂಗೆ, ಮಂಜ ಲೇಔಟ್ ಮಾಡ್ದಂಗ, ಇನ್ನೊಬ್ಬ ಲೇಔಟ್ ಮಾಡ್ದಂಗ ಆಯ್ತದೆ. ಬೈರ್ಮಂಗಲ ಲೇಖಗೂ ಅದಕ್ಕೆಲ್ಲ ಒಂದು ಹೊಸ ಮಾಡ್ಬೇಕು.
ಈಗ ಅದನ್ನ ಇವ್ರು ಹೇಳ್ದಂಗೆ ಯಾರು ರೈತರು ತಗೋಬಾರ್ದು ಅಂತ ರೆಡ್ ಝೋನ್ ಅಂತ ಮಾಡಬೇಕು. ಯಾರು ಏನು ಅದನ್ನ ಡೆವಲಪ್ಮೆಂಟ್ ಮಾಡಕ್ ಆಗ್ಲಿಲ್ಲ. ಪಾಪ ಮೊನ್ನೆ ಅವರು ಬಂದಿದ್ರು, ಅವ್ರಿಗೆಲ್ಲ ಅರ್ಥ ಆಯ್ತು. ರೈತರೆಲ್ಲ ಯಾರು ನನ್ನ ಬಂದ್ರು ಅವ್ರಿಗೆಲ್ಲ ಅರ್ಥ ಆಯ್ತು. ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಕೆಲವು ರಾಜಕೀಯದಲ್ಲಿ ಬೆಳೆಸ್ಕೊಂಡಿದ್ದಾರೆ, ಅವ್ರು ಬೆಳೆಸ್ಕೊಂಡು. ಈಗ ನಾನು ತಮ್ಗೆಲ್ಲ ಕೇಳೋದು ಇಷ್ಟೇ, ಇದು ಈ ಸ್ಟೇಜ್ಗೆ ಹಿಂದೆ ಸಿದ್ದರಾಮಯ್ಯನವ್ರ ಕಾಲದಲ್ಲೂ ನಡೀತು. ಸುರೇಶ್ನೇ ಚೇರ್ಮನ್ ಮಾಡ್ಕೊಂತ ಹೇಳಿದ್ರು. ಬಾಲಕೃಷ್ಣ ಗೊತ್ತಿದೆ ಅದು. ಅವ್ರು ಕೇಳಿದ್ರು ಸುರೇಶೇ ಚೇರ್ಮನ್ ಆಗಲಿ ಇದಕ್ಕೆ ಅಂತ ಜಾರ್ಜ್ ಕೇಳಿದ್ರು. ಅಂದ್ರೆ ಈ ರೈತರನ್ನೆಲ್ಲ ಬಗೆಹರಿಸಿ ನಾನು ಬೇಡಪ್ಪ ಅಂತಂದೆ, ಬೇಕಾದ್ರೆ ಮಂಜೂರ್ ಮಾಡೋಣ ಅಂತ ಅಂದೆ. ಇದೇ ಮಂಜೂರ್ ಚೇರ್ಮನ್ ಮಾಡೋಣ ಅಂತ ಹೇಳಿದೆ ನನಗ. ಆಗ ನಮ್ಮ ಪಾರ್ಟಿಲಿ ಇದ್ದ ಒಂದು ಮಂಜ. ಆಮೇಲೆ ಅವ್ರು ಒಪ್ಲಿಲ್ಲ. ಅದ್ ಯಾಕೆ ಒಪ್ಲಿಲ್ಲ ಗೊತ್ತಿಲ್ಲ. ಇಲ್ಲ ಇವ್ನು ಬೇಡ, ಇವನಲ್ಲಿ ಲೋಕಲ್ ಏಜೆಂಟ್, ಇವನು ಜಮೀನ್ ಗಿಮೀನ್ ವ್ಯವಹಾರ ಮಾಡ್ತಾ ಇದ್ದಾನೆ, ರೈತರಿಗೆ ನ್ಯಾಯ ಬರೋಕ್ಕಾಗಲ್ಲ ಅಂತ ಜಾರ್ಜ್ ಒಪ್ಲಿಲ್ಲ. ಅವನು ರಿಯಲ್ ಎಸ್ಟೇಟ್ ಅಲ್ಲ ಅವನೇ. ನಿಮ್ ಸುರೇಶ್ ಏನ್ ರಿಯಲ್ ಎಸ್ಟೇಟ್ ಇಲ್ಲ, ಅವ್ರು MP ಇರ್ತಾರೆ, ಅದು ಗೌರವ ಇರ್ತದೆ. ಇವನ್ ಬೇಡ, ಇದು ಇವನ್ ಆಲೆ ಸೈಟ್ ತಗೊಂಡು ಮಾಡೋದು ತಿರ್ಗಾ ರೈತರದ್ದು ಸ್ಕ್ಯಾಂಡಲ್ ತರ ಆಗೋಗ್ತದೆ ಅಂತೇಳಿ ಅದಕ್ಕೆ ಅವ್ರು ಒಪ್ಲಿಲ್ಲ. ಆಮೇಲೆ ಕೊನೆಗೆ ಸುಮ್ಮನೆ ಯಾಕೆ ಒಳಗಡೆ ಆಗ್ತದೆ ಅಂತ ಅಂದ್ರೆ ಮೆಂಬರ್ ಅಂತ ಮಡಗಿದೀನಿ ಅಂತಂದ್ರೆ ಸ್ವಲ್ಪ ಗೌರವಕ್ಕಿರ್ಲಿ, ನಾಳೆ ಬೆಳಿಗ್ಗೆ ಮೀಟಿಂಗ್ ಅಲ್ಲಿ ಕೂತ್ಕೊಳ್ಳಕ್ಕೆ ಮಾಡಕ್ಕೆ ಇವನು ಯಾರು ಬಂದು ಕೂತ್ಕೊಂಡ ಅದರಿಂದ ಅಂತ ಅಂದ್ಬಿಟ್ಟು ಸುಮ್ಮನೆ ಮೆಂಬರ್ ಸೇರಿಸಿದ್ವಿ. ಈಗ ಏನೇ ತೀರ್ಮಾನ ಮಾಡಿದ್ರು ಇವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡಿದ್ವಿ. ಈ ರಾಮನಗರ ಜಿಲ್ಲೆಯಿಂದ ಫಸ್ಟ್ ನೀವೆಲ್ಲ ರಾಮನಗರ ತರ ಕಲಿತಿರ್ತಾನೆ, ನಿಮ್ಗೆ ಚನ್ನಪಟ್ಟಣ ನಂಟ್ರವ್ರು ಇರ್ತಾನೆ, ಕನಕಪುರ ನಂಟ್ರವ್ರು ಇರ್ತಾನೆ, ಮಾಗಡಿಲ್ ನಂಟ್ರವ್ರು ಇರ್ತಾನೆ. ರಾಮನಗರ ಜಿಲ್ಲೆಯಿಂದ ದಕ್ಷಿಣ ಜಿಲ್ಲೆ ಅಂತ ಮಾಡಿದ ತಕ್ಷಣ ನಿಮ್ಮ ಆಸ್ತಿ ಬೆಲೆ ಎಷ್ಟಾಯ್ತು ಅಂತ ಲೆಕ್ಕ. ನಾವೇನ್ ರಾಮನಗರ ಹೆಡ್ ಕ್ವಾರ್ಟರ್ಸ್ ಅಲ್ಲೇ ಇರ್ತದೆ ಹೆಸರಿಗೆ. ಮೊದಲು ನಾವೆಲ್ಲ ಬೆಂಗಳೂರು. ಈಗ ನಾನು ಜಿಲ್ಲಾ ಪಂಚಾಯತಿ ಮೆಂಬರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪಂಚಾಯತಿ ಮೆಂಬರು. ನಮ್ದು ಬೆಂಗಳೂರು ಜಿಲ್ಲೆನೇ ನಮ್ ಲೆಕ್ಕ. ನಮ್ಮ ಇದು ಮೇಕೆದಾಟು ಗಂಟ, ಈ ಕಡೆ ಚನ್ನಪಟ್ಟಣ ಬಾರ್ಡರ್, ಮದ್ದೂರು ಬಾರ್ಡರ್ ಗಂಟ, ಈ ಕಡೆ ಇದು ಹುಲಿಯೂರು ಗಂಟ, ನಾವೆಲ್ಲ ಬೆಂಗಳೂರು ಜಿಲ್ಲೆಯವರೇ. ತಮಿಳುನಾಡು ಬಾರ್ಡರ್ ಗಂಟ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರೇ. ಅದನ್ನ ಏನೋ ಭಾಗ ಮಾಡಿ ಮಾಡಾಯ್ತು. ಈಗ ಕನಕಪುರ ಕ್ಷೇತ್ರ ಇತ್ತು, ನಾನು ಬಡದಾಡ್ಬೋದಾಯ್ತಲ್ಲ. ಕನಕಪುರ ಕ್ಷೇತ್ರ ಅಂತಾಗ ನಾನು ಮೆಂಬರ್ ಇದ್ದಾಗ ನಾನು ಬೇಡ ಇದ್ರ ಕನಕಪುರ ಕ್ಷೇತ್ರ ತೆಗೀರಿ, ಅದನ್ನ ಬೆಂಗಳೂರು ಗ್ರಾಮಾಂತರ ಅಂತ ನಾವು ಮಾಡ್ತೀವಿ. ಅದಕ್ಕೊಂದು ಗೌರವ ತಾನೆ, ಬೆಂಗಳೂರು ಗ್ರಾಮಾಂತರ ಅಂತ ಬೆಂಗಳೂರು ಬ್ರ್ಯಾಂಡ್ ಅಂತ ಮಾಡಿದೆ. ಈಗ ಅದಕ್ಕೆ ಆಗ್ಬಾರ್ದು ಅಂತ ಅಂದ್ಬಿಟ್ಟು ಎಲ್ಲ ಏನೇನೋ ತಗರಾಲೆಲ್ಲ ಹಾಕಿದ್ರು. ನಾನು ಅದಕ್ಕೆಲ್ಲ ಜಗ್ಗಕ್ಕೆ ಹೋಗ್ಲಿಲ್ಲ. ನಾನು ನೀವು ಮಾಡಿದ ದಿನ ಭಾರಿ ಜನ ಸಂತೋಷ ಆಯ್ತು, ಬೆಂಗಳೂರು ಅಂತ ಆಯ್ತು. ಈಗ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು. ನಿನ್ನೆ ಪರಮೇಶ್ವರ್ ಹೇಳ್ತಿದ್ರು, ನಮ್ಮ ಡಾಕ್ಟರ್ ಪರಮೇಶ್ವರ್, ಏನೋ ಮಾಡಿ ತುಮಕೂರು ಸೇರಿಸ್ಬಿಡ, ತುಮಕೂರಲ್ಲಿ ಇದು ಕುಮಾರಸ್ವಾಮಿಗೆ ಅರ್ಥ ಅವ್ರಿಗೆ ಯಾಕೆ ಅರ್ಥ ಆಗಲ್ಲ, ಎಲ್ಲ ಅರ್ಥ ಆಗ್ತದೆ. ಅಲ್ಲಿಂದ ಬಂದು ಇಲ್ಲಿ ಜಮೀನು ತಗೊಳ್ಳೋದು ಕುಮಾರಸ್ವಾಮಿ ಅವ್ರಿಗೆ ಹೇಳ್ತಾ ಇರೋದು. ಕುಮಾರಸ್ವಾಮಿಗೆ ರಾಮನಗರ ದಕ್ಷಿಣ ಮಾಡಿದ್ರಲ್ಲ, ವ್ಯಾಲ್ಯೂ ಈಗ ಗೊತ್ತಾಯ್ತಾ ಇದೆ ಅಂತ ಹೇಳಿದ್ ನಾನು. ಅರ್ಥ ಆಯ್ತಾ? ಈಗ ಅವ್ರು ಕೇಳ್ತಾವ್ರೆ, ಎಲ್ಲಿ ಮಾಗಡಿಯವರು, ಮಾಗಡಿಯವರು ತುಮಕೂರವರು 70 ಕಿಲೋಮೀಟರ್ 72 ಕಿಲೋಮೀಟರ್ ಅಲ್ಲಿಂದ ಸೇರ್ಸಿದ್ಮೇಲೆ ತಿರ್ಗಾ ಪಾವಗಡ ಗಂಟೆ ಬೆಂಗಳೂರು ಅಂತ ಕೇಳ್ತಾವ್ರೆ. ಇರ್ಲಿ, ಅವ್ರು ಕೇಳೋದ್ ತಪ್ಪೇನಿಲ್ಲ. ಅಂದ್ರೆ ಅವ್ರಿಗೆ ನಮ್ಮ ಬೆಲೆ ಏನು ಅಂತ ಅವ್ರಿಗೆ ಅರ್ಥ ಆಗಿದೆ. ನಮ್ಮ ಮೌಲ್ಯ, ನಮ್ಮ ತೀರ್ಮಾನ, ನಮ್ಮ ವಿಚಾರಧಾರೆಗಳು ಏನು ಅಂತ ತೀರ್ಮಾನ ಆಗಿದೆ. ಮೆಡಿಕಲ್ ಕಾಲೇಜ್ ಅಂತ ಮಾಡಿಸಿದ್ರು. ಏನಾರದಕ್ಕೊಂದು ಜೀವ ಬಂತ ಮಧ್ಯ ಅವನು ನಮ್ಮ ಒಬ್ಬ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಲ್ಲ, ನಮ್ಮ ನಂಟ ರಾಮಯ್ಯ ಅಲ್ಲ, ಅವ್ರ ಜಮೀನ್ ಮಾತ್ರ ಬಿಟ್ಬಿಟ್ರು. ಅವ್ರ ಜಮೀನ್ ಮಾತ್ರ ಮಧ್ಯ ಬಿಟ್ಬಿಟ್ಟವ್ರೆ, ಬೇರೆ ಜಮೀನೆಲ್ಲ ಅಕ್ವೈರ್ ಮಾಡವ್ರೆ. ಅದನ್ನ ಹಂಗೆ ಬಿಟ್ಬಿಟ್ರು. ಈಗ ನಾನು ಅದಕ್ಕೆ ಏನೋ ಒಂದು ಜೀವ ಕೊಡ್ಬೇಕು, ಒಂದು ಮೆಡಿಕಲ್ ಕಾಲೇಜ್ ಆಗಲಿ ಅಂತ ಮಾಡಿ ಅಲ್ಲೊಂದು ಮೆಡಿಕಲ್ ಕಾಲೇಜ್ ಬಂತು. ಈ ಕನಕಪುರದವ್ರು ಮಾಡಿಸಿದೀನಿ. ದಯಾನಂದ ಸಾಗರ್ ಕಾಲೇಜ್ ಒಂದು ಬಂತು, ನಿಮ್ ರಾಮನಗರ ಕ್ಷೇತ್ರ ದಯಾನಂದ ಸಾಗರ್ ಕಾಲೇಜ್ ಬಂತು. ಚನ್ನಪಟ್ಟಣದಲ್ಲಿ ಒಂದು ಕಾಲೇಜ್ ಪರ್ಮಿಷನ್ ಕೊಟ್ಟಿದ್ದೀವಿ. ಚಾಮುಂಡೇಶ್ವರಿ 4 ತಾಲೂಕಿಗೆ 4 ಮೆಡಿಕಲ್ ಕಾಲೇಜ್ ಮಾಡಿದ್ವಿ. ಯಾಕೆ ಇದು ಅಂತಂದ್ರೆ ಎಲ್ಲ ಬೆಂಗಳೂರು ಏನಾಗ್ತದೆ, ಈ ಡ್ರೈವರ್ಗಳೆಲ್ಲ ದುಡ್ಡು ಕೊಟ್ಬಿಟ್ಟು ಈ ಹಾಸ್ಪಿಟಲ್ ಅವರು 100,000 5,000 ಕೊಟ್ಬಿಟ್ಟು ಯಾವ ಪೇಷಂಟ್ಸ್ ಹತ್ರ ಅವ್ರ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದ ಕಲೆಕ್ಷನ್. ಆಕ್ಸಿಡೆಂಟ್ ಆಗ್ಲಿ, ಹುಷಾರ್ ಕೆಟ್ಲಿ, ಇದೇ ಕೇಸು. ಹಂಗೆ ನಾವು ಮಾಡೋದು. ಅದಕ್ಕೆ ನಾನು ದುಡ್ಡು ಕೊಟ್ಟು
ಪಾಲನ ಬಂದವನಿಗೆ 25,000 ಕೊಡಬೇಕು, 5,000 ಕೊಡೋ, ಲಕ್ಷ ಕೊಡಬೇಕು. ಏನ್ ಮಾಡೋಣ ನಾವು? ಕೊನೆಗೆ ಬಡದಾಡಿ ಏನ್ ಮಾಡಿದ್ರು ಚಿಂತೆ ಇಲ್ಲ, ಎಲ್ಲಾ ಕಡೆನೂ ಒಂದು ಹಾಸ್ಪಿಟಲ್ ಆಗಲಿ ಅಂತ ಅಂದ್ಬಿಟ್ಟು ಇನ್ನು ಅದನ್ನ ಹಾಸ್ಪಿಟಲ್ ಮಾಡ್ತೀವಿ. ಯಾಕೆಂದ್ರೆ ಮೂಲ ಏನಪ್ಪಾ ಅಂದ್ರೆ ನಮ್ಗೆ ಜನರಿಗೆ ವಯಸ್ಸಾದ್ಮೇಲೆ ಈಗ ನನಗೆ ಬೇಕಲ್ಲ, ಈಗ ಡಾಕ್ಟ್ರು 50, 45, 50 ಆದ್ಮೇಲೆ ಎಲ್ಲ ಬೇಕಲ್ಲ. ಅಲ್ಲಿ ಊರು ಹೋಯ್ತವೆ, ಕೂದಲು ಹೆಚ್ಚು ಕಮ್ಮಿ ಆಯ್ತದೆ, ಕಣ್ಣು ಹೆಚ್ಚು ಕಮ್ಮಿ ಆಯ್ತದೆ, ಕಾಲು ಹೆಚ್ಚು ಕಮ್ಮಿ ಆಯ್ತದೆ, ಇವೆಲ್ಲ ಬರ್ತಾ ಇದಾವಲ್ಲ. ಅದಕ್ಕೆ ಮೂಲ ನನ್ಗೆ ಗೊತ್ತಾಯ್ತು, ಪ್ರತಿ ತಿಂಗಳು ಹೆಚ್ಚು ಕಮ್ಮಿ ಒಂದು 5 ಲಕ್ಷ ರೂಪಾಯಿ ಬರೀ ಹಾಸ್ಪಿಟಲ್ಗೆ ಕೊಡಬೇಕು. ಅಂದ್ರೆ ಪೇಷಂಟ್ಗಳು ಪಾಪ ಏನ್ ಮಾಡ್ತೀರಿ ಪಾಪ, ಬಡತನದಲ್ಲಿ ನಾವು ಮನೆಗೆ ಬಂದವರು, ಮನೆಗೆ ಉಳ್ಕೊಂಡು ಬಂದವರು ಕೊಡ್ಲೇಬೇಕಲ್ಲ. ಹಿಂಗಿದೆ ಸೇರಿಸ್ಬಿಟ್ಟಿದೀವಿ, ಹಾಸ್ಪಿಟಲ್ ಬಿಲ್ ಕಟ್ಟಬೇಕು, ಔಷಧಿಗಿಲ್ಲ ಅಂತ ಏನೋ ಹೇಳ್ತಾರೆ. ಈ ತರ ಏನಾದ್ರು ಯಾವಾಗಾರು ಯೋಚನೆ ಮಾಡಿದ್ರ ಯಾರು? ನಾವ್ ಇದನ್ನ ಬಹಳ ದೂರದ ಆಲೋಚನೆ ಇಟ್ಕೊಂಡು, ಈಗ ನಿಮ್ ರಾಮನಗರದಲ್ಲೇ ಆಗ್ಲಿ ಹಾಸ್ಪಿಟಲ್ ನಾನು PWD ಜಾಗನ ತಪ್ಪಿಸಿ ಫುಲ್ ಶಿಫ್ಟ್ ಮಾಡಿಸ್ಬಿಟ್ಟು ಆ ಹಾಸ್ಪಿಟಲ್ನ ಗವರ್ಮೆಂಟ್ ಹಾಸ್ಪಿಟಲ್, ಜಿಲ್ಲಾ ಹಾಸ್ಪಿಟಲ್ ಅದು ಒಳಗಡೆ ಇತ್ತು. ಯಾರು ಹೋಗಕ್ ಆಗ್ತಿರ್ಲಿಲ್ಲ, ನಮ್ಮವ್ರು ಯಾರು ಹೋಗಕ್ ಆಗ್ತಿರ್ಲಿಲ್ಲ. ಮೈನ್ ರೋಡ್ ಅಲ್ಲಿ ದಿನ 1,000 ಜನ ರಾಜು ಹೇಳ್ತಾ ಇದ್ರು, 1,000 ಜನ ಬರ್ತಿದ್ದಾರೆ ಅಂತ ಅಂದ್ಬಿಟ್ಟು. ಸೊ ಆ ತರ ನಾವು ಮಾಡ್ಕೊಂಡು ಬಂದಿದ್ದೀವಿ. ಹಲೋ 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 ಚಾರ್ಜ್ ಹಾಕ್ಬಿಡ್ಬೇಕಲ್ಲ, ಹಾಕ್ಬಿಡಿ. ನೀವೆಲ್ಲ ನೋಡ್ಕೊತಾ ಇರ್ಬೇಕಾಗ. ಈಗ ನಾನು ಹೇಳೋದಿಷ್ಟೇ, ಒಳ್ಳೆ ರೇಟ್ ಫಿಕ್ಸ್ ಮಾಡಿದ್ದೀನಿ. ಈಗ ಒಂದೊಂದು ಊರೇ ಒಂದೊಂದು ದಿನ ಸಪರೇಟ್ ನೋಟಿಫಿಕೇಶನ್ ಮಾಡ್ತಾ ಇದ್ದೀನಿ. ಒಂದೊಂದು ದಿನ ಒಂದೊಂದು ಸಪರೇಟ್ ನೋಟಿಫಿಕೇಶನ್ ಮಾಡ್ತಾ ಇದ್ದೀನಿ. ಯಾಕೆ ಅಂದ್ರೆ ನನಗೆ ಇವರೆಲ್ಲ ಕೆಲವು ಕೋರ್ಟ್ಗೆ ಹೋಯ್ತಾ ಇದ್ದ, ಅವ್ರ ಆಲೆ ಲಿಟಿಗೇಟ್ ಗಿರಾಕಿಗಳೆಲ್ಲ ಕೋರ್ಟ್ಗೆ ಹಾಕ್ಸೋದು. ಅವ್ನು ಮಾಡೋದು ಮಾಡ್ಲಿ, ನಾವು ಬರ್ತೀವಿ ವಾಪಸ್ಸು ಅಂತವನೆ. ನನಗೆ ಬರೋದು ಬರ್ತಿಲ್ಲ ಅವ್ರು. ಕೆಲವು ರೈತರಿಗೆ ಗೊತ್ತೇ ಇಲ್ಲ, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋದ್ರೆ ಖರ್ಚೇ ಕೊಡುವಂಗಿಲ್ಲ, ನಾವು ಎಲ್ಲ ಅವರೇ ನೋಡ್ಕೋತಾರೆ ಅಂದ್ಬಿಟ್ಟು ಕೆಲವು ರೈತರುಗಳಿಗೆ ತಲೆನೂ ಕೆಡ್ಸವ್ರೆ, ನಾವೇನು ಮಾಡುವಂಗಿಲ್ಲ ಅಂತ. ಅವ್ರು ಏನಾದ್ರು ಮಾಡ್ಕೊಳ್ಳಿ. ಒಂದ್ ನಿಮಿಷ. ಈಗ ನಾವು ಫಸ್ಟ್ ಈಗ 3 ಹಳ್ಳಿಗೆ ಈಗ ಫೈನಲ್ ಮಾಡ್ಬಿಟ್ಟಿದ್ದೀನಲ್ಲ, ಸೇನ್ ಹಾಕಿದ್ದೀನಿ. ಕೆಂಪಯ್ಯನ ಪಾಳ್ಯ, ಬಂಡಹಳ್ಳಿ, ಒಡೆಹಳ್ಳಿ ಫಸ್ಟ್ ಮಾಡಿದ್ವಿ. 3 ಹಳ್ಳಿಗೆ ಒಂದೊಂದು ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ನಾಳೆ ಬೆಳಿಗ್ಗೆ ಯಾರು ಕೋರ್ಟ್ಗೆ ಹೋದ್ರು, ತಿರ್ಗಾ ಏನಾಯ್ತು ಇನ್ನೊಂದು ಬೇಡ ಅಂದ್ಬಿಟ್ಟು ಫಸ್ಟ್ ಆ ದುಡ್ಡ ಬಿಡುಗಡೆ ಮಾಡಿಸ್ಕೊಡೋಣ ಅಂತ ಮಾಡಿ. ಈ ಕ್ಯಾಬಿನೆಟ್ ಅಲ್ಲೂ ಕೂಡ ನಾವು ಅದಕ್ಕೆ ಏನೇನು ಲೋನ್ ಬೇಕೋ ಗೌರ್ಮೆಂಟ್ ಇಂದ ಮಾಡಬೇಕು ಅಂತ ಇದಕ್ಕೆ PDAನೂ ಪಾರ್ಟ್ನರ್ ಮಾಡ್ಕೊಂಡಿದ್ದೀವಿ. ಈ ಯೋಜನೆಗೆ PDA ಪಾರ್ಟ್ನರ್, ಅವರು ದುಡ್ಡು ಕೊಟ್ಟವ್ರೆ. ಅವರು 3,000 ಕೋಟಿ ದುಡ್ಡು ಕೊಟ್ಟಿದ್ದಾರೆ. PDAನು ಇದಕ್ಕೆ ಹೆಸರು ಬಿಡದಿ ಅಂತ ಮಾಡಕ್ಕಿಲ್ಲ, ಇದು ಗ್ರೇಟರ್ ಬೆಂಗಳೂರು ಅಂತಾನೆ ಮಾಡಿರೋದು. ಯಾಕೆಂದ್ರೆ ಅಮೆರಿಕ ಬೆಂಗಳೂರಲ್ಲಿದೆ ಜಮೀನ್ ಅಂತ ಬರಬೇಕು, ಬಿಡದಿ ಅನ್ನೋದು. ಹೌದು, ಲಂಡನ್ ಅಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ, ಅವರೆಲ್ಲ ಕಾಯ್ತಾ ಇದ್ದಾರೆ ನಿಮ್ಮ ಮಾತಿಗೆ. ಎಷ್ಟು ನಾಯಂಡಹಳ್ಳಿಯಿಂದ ನೀವು ಹೇಳ್ದಂಗೆ 17 ಕಿಲೋಮೀಟರ್, 18 ಕಿಲೋಮೀಟರ್ ಏರಿಯಲ್ ಬೇವೋ ಏನು. ಈಗ ಇದನ್ನು ನೈಸ್ ರೋಡ್ ಸ್ಟ್ರೈಟ್ ಮಾಡ್ಬಿಟ್ಟೆ. ಈಗ ಈ 6 ಕಿಲೋಮೀಟರ್ ಸ್ವಲ್ಪ ಮುಂದಕ್ಕೆ ಸರಿ ಮಾಡ್ಬಿಟ್ರೆ ಹೋಗಿ ಬಿಡದಿತ್ತು ರೈಲು ಸೋಂಪುರದಿಂದ ಜಾಯಿನ್ ಆಗೋಯ್ತು. ಅದು ಎಲ್ಲ ನಾನು ಅದನ್ನು ಏನ್ ಮಾಡಿದ್ರು ನೈಸುನು ನಿಲ್ಸಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ಬಿಟ್ಟವ್ರೆ ಈ ಪ್ರಾಜೆಕ್ಟ್ ಆಗ್ಲೇಬೇಕು. ಅದು ಬಿಡದಿ ಏನು ಅಲ್ಲಿ ಅಕ್ವಿಷನ್ ಆಗಿದೆ, ಅದಕ್ಕೂ ಕೂಡ ರೈತರಿಗೆ ಏನ್ ಬೇಕು ಅದಕ್ಕೂ ರೈತರಿಗೆ 1-2 ಕೊಡ್ಲೇಬೇಕಾಗ್ತದೆ. ಅವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಅದೊಂದಾಗಿ. ಇದು ನಾವು ಏನು ರೇಟ್ ಫಿಕ್ಸ್ ಮಾಡಿದ್ವಿ 2 ಕೋಟಿ ಚಿಲ್ಲರೆ ಏನ್ ಮಾಡಿದ್ವಿ, ಅದ್ರೇನ್ ಲೆಕ್ಕಾಚಾರ ಇದೆ ಆ ಪ್ರಕಾರ ಮರಕ್ಕೆ ಏನ್ ಕೊಡಬೇಕು, ತಿಂಗಳಿಗೆ ಏನ್ ಕೊಡಬೇಕು, ಇದು ಕೊಡಕ್ಕೆ ಶುರು ಆಗಿದೆ. ದುಡ್ಡು ಇದೆ, ನಮ್ಮ ದುಡ್ಡು ಇದೆ, ಬ್ಯಾಂಕಿಂದನೂ ಕೊಡ್ತಿದ್ದಾರೆ. 10,000 ಕೋಟಿ, 12,000 ಕೋಟಿ ರೂಪಾಯಿ ಉಟ್ಕೋ ಬೋರ್ಡ್ ಅಪ್ರೂವ್ ಕೊಟ್ಟಿದ್ದಾರೆ. ನಮ್ಮಿರೋ ದುಡ್ಡನ್ನ ಈಗ ಫಸ್ಟ್ ಕೊಡು ಅಂತ ಹೇಳಿದ್ವಿ. ಮಧ್ಯ ನಾವು ಯಾವ್ದೋ ಬೇರೆದು ಒಂದೂವರೆ ಸಾವಿರ ಕೋಟಿ ತಗೊಂಡಿದ್ದೋ, ಬೇರೆ ನಮ್ಮ ಕನಕಪುರದ್ದು, ರಾಮನಗರದ್ದು, ಮಾಲ್ಕಿದ್ದು ಇವೆಲ್ಲ ತಗೊಂಡಿದ್ದಾರೆ. ಕೃಷ್ಣ ಬೈರೇಗೌಡರು ಅವರೆಲ್ಲ ಬೇಡ, ನಮ್ಮ ಜಮೀನು ನಮ್ಮ ದುಡ್ಡು ನಮ್ಗೆ ಆಯ್ತಪ್ಪ ನೀವು ಬೆಳಿಪ ಅಂತ ಬಿಟ್ಬಿಟ್ಟು ಈಗ ಕಂಪ್ಲೀಟ್ ಈಗ ನಿಮ್ಗೆ ಇನ್ನೊಂದು ಬಹಳ ತಲೆಯಲ್ಲಿ ಇಟ್ಕೊಂಡಿರಿ, ಆದಷ್ಟು ಜಮೀನ ಉಳಿಸ್ಕೊಳ್ತಾರೆ. ಶೇರಿಂಗ್ ಯಾರು ಹೋಯ್ತಿರಲ್ಲ, ಅವ್ರು ಬಡವರು ಕಷ್ಟ ಸುಖಕ್ಕೆ ಎಷ್ಟು ಬೇಕೋ ನೀವೇನ್ ಬೇಕಾದ್ರೂ ಸಾಲ ಗೀಲ ಮಾಡ್ಕೊಡ್ತೀವಿ, ಅಡ್ಜಸ್ಟ್ಮೆಂಟ್ ಮಾಡ್ತೀವಿ, ಜಮೀನು ಉಳಿಸ್ಕೊಳ್ತೀವಿ. ಈಗ ಕೊನೆಗೆ ಒಂದು ತೀರ್ಮಾನ ಮಾಡಿದೀನಿ ನಾನು, ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಏನ್ ಮಾಡಿದೀನಿ ಅಂತ ಅಂದ್ರೆ, ಕೊನೆಗೆ ನೀವು
ಒಂದೇ ಜಾಗದಲ್ಲಿ ನಿಮ್ಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ. ಈ ಸಣ್ಣ ಸಣ್ಣ ಬಿಟ್ಬಿಟ್ಟು ಒಬ್ಬರಿಗೆ ಈಗ 1 ಎಕರೆ ಹೋಯ್ತು ಅಂತಂದ್ರೆ ನಾವು 9,000 ಬರ್ತದೋ 9,600 ಬರ್ತದೋ ಏನ್ ನಾವು ಕ್ಯಾಲ್ಕುಲೇಟ್ ಮಾಡಿ ಲೆಕ್ಕ ಹಾಕ್ತೀವಲ್ಲ ಆ ಪ್ರಕಾರ ಒಂದೊಂದು ಏರಿಯಾನೇ ಕೊಡಬೇಕು ಅಂತ ಮಾಡಿ ಒಂದೊಂದೇ ಪ್ಲಾನ್. ಆಗ ನೀವು ಯಾರಿಗಾರು ಜಾಯಿಂಟ್ ವೆಂಚರ್ ಕೊಟ್ರಿ ನಿಮ್ಮ ಆಸ್ತಿಗಳನ್ನ ಅಂತಂದ್ರೆ ಅದಕ್ಕೆ 0.6 ಟೈಮು FIR TDR ನ ಆಡ್ ಮಾಡಕ್ಕೆ ನಿಮ್ಗೆ ಅವಕಾಶ ಮಾಡ್ತೀವಿ. ಪ್ರೀಮಿಯಂ FIR ಆಗ ಅವ್ನು ಯಾವನೇ ತಗೊಂಡವನು ನಿಮ್ಗೆ ಎಕರೆಗೆ ಇನ್ನ 1-2 ಕೋಟಿ ರೂಪಾಯಿ ಎಕ್ಸ್ಟ್ರಾ ಬರ್ತದೆ. ಅವನೇ ಬಂಡವಾಳ ಹಾಕೋತಾನೆ, ಅವನಾರು ಬಟ್ಟವನು ದೊಡ್ಡ ದೊಡ್ಡ ಬಿಲ್ಡಿಂಗ್ ಬರ್ತಿರ್ತವೆ, ಅವನೇ ಬರ್ತಾನೆ. ಆದಷ್ಟು ನೀವು ಜಮೀನ ಮಾರಬಾರ್ದು. ಸ್ವಲ್ಪ ಕೂತ್ಕೊಳ್ಳಿ. ನಿಮ್ಗೆ ಎಲ್ಲಿ ಸೈಟ್ ಮಾಡ್ತಿದ್ರೆ ಸೈಟ್ ಲೆಕ್ಕ ಕೊಡ್ತೀವಿ ಅಂತಂದ್ರೆ ನಿಮ್ಗೆ ಏನಿದೆ ಕೊಡ್ತೀವಿ. ನೀವು ಎಲ್ಲ ಕ್ಲೀನ್ ಆಗಿ ಪ್ಲಾನ್ ಹಾಕಿ ಫಸ್ಟ್ ಕ್ಲಾಸ್ ಮಾಡಿ ಕೊಡ್ತೀವಿ. ಚಿಲ್ಲರೆ ಪಲ್ರೆ ಮಾಡಿದ್ರೆ ಹೊರಗಡೆಯಿಂದ ಈಗ ನಿಮ್ಗೆ ಎಷ್ಟಾಯ್ತದೆ ಗೊತ್ತಾ? 1 ಎಕರೆಗೆ ನಿಮ್ಗೆ ಕೊಡೋ ದುಡ್ಡು, ಮರಿಗೆ ಕೊಡೋ ದುಡ್ಡು, ಹಾಕೋ ದುಡ್ಡು, ಡೆವಲಪ್ಮೆಂಟ್ ದುಡ್ಡು ಎಲ್ಲ ಸೇರಿಸಿದ್ರೆ ಹೆಚ್ಚು ಕಮ್ಮಿ 5 ಕೋಟಿ ರೂಪಾಯಿ 1 ಎಕರೆಗೆ ಬಂಡವಾಳ ಸರ್ಕಾರಕ್ಕೆ ರೈತನ ಕೊಡೋದಲ್ಲದೆ ನಿಮ್ಗೆ ಸೊಲ್ಯೂಷನ್ ಲೆಕ್ಕ ಹಾಕ್ಬೇಕು, ಬೇರೆ ಲೆಕ್ಕ ಹಾಕ್ಬೇಕು, ಬಡ್ಡಿ ಲೆಕ್ಕ ಹಾಕ್ಬೇಕು, ರೋಡು ಲೆಕ್ಕ ಹಾಕ್ಬೇಕು, ನೀರಿಂದು ಲೆಕ್ಕ ಹಾಕ್ಬೇಕು, ಪವರ್ ಲೆಕ್ಕ ಹಾಕ್ಬೇಕು, ಸಿರ್ವೇಜ್ ಲೆಕ್ಕ ಹಾಕ್ಬೇಕು, ಮರ ಗಿಡಕ್ಕೆ ಲೆಕ್ಕ ಹಾಕ್ಬೇಕು. ಇವೆಲ್ಲ ಲೆಕ್ಕ ಹಾಕಿದ್ರೆ 5 ಕೋಟಿ ರೂಪಾಯಿ ಮೇಲೆ ಅವನು ಬಂದೊಂದು ಬಂಡವಾಳ ಹಾಕೋವನಿಗೂ ಕೂಡ ನಾಳೆ ಬೆಳಗ್ಗೆ ನಿಮ್ಗೆ ಒಂದು ರೇಟ್ ಆಗ್ತದೆ. ಅವನು ಬಂದು ಹಾಕೋನ್ಗೂ ಅವನಿಗೇನೋ ಅನುಕೂಲ ಆಗ್ಬೇಕಲ್ಲ. ಅದಕ್ಕೆ ನಾವೇನು ಅದಕ್ಕೋಸ್ಕರ ಇವರು ಮೆಟ್ರೋ ಮಾಡಬೇಕು ಅಂತ ಇವರು ಹೇಳ್ತಾ ಇದ್ದಾರೆ. ಅಲ್ಲೇ ನಾನು ಸರ್ವೇನೂ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ರೋಡ್ ಕನೆಕ್ಷನ್ ಎಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ಹಿಂಗಾಗಿದೆ. ಸೊ ನೀವೆಲ್ಲ ಬಂದಿದ್ದೀರಿ. ಇನ್ನ ಬಹಳ ವಿಚಾರಗಳಿದೆ. ಈಗ ಪಾಪ ಕುಮಾರಣ್ಣ ಬೇರೆ ಪಂದ್ಯ ಕರೆದವ್ರೆ. ಅವ್ರ ಪಂದ್ಯಕ್ಕೆ ನಾವು ರೆಡಿ ಯಾವತ್ತು ಹೇಳ್ತೀವಿ ಪಂದ್ಯಕ್ಕೆ. ಈಗ ಫಸ್ಟ್ ನಾವು ಇರ್ತೀವಿ ಸ್ವಾಮಿ. ನಾವು ರೆಡಿ, ನಾವು ರೆಡಿ, ನಾವು ರೆಡಿ. ಕೈ ಬಿಡಿ, ಕೈ ನಿಮ್ ಜೊತೆ ನಾವು ಇರ್ತೀವಿ. ಕುಮಾರಣ್ಣ ಹೇಳ್ತಾವ್ರೆ, ಕುಮಾರಣ್ಣ ಏನ್ ಹೇಳ್ತಾವ್ರೆ ಅಂದ್ರೆ ಅಕ್ವರೇಷನ್ ಕ್ಯಾನ್ಸಲ್ ಮಾಡಿ ಅಂತವ್ರೆ, ಸ್ಟಾಪ್ ಮಾಡಿ ಅಂತವ್ರೆ. ಯಾವ ರೀತಿ ಮಾಡೋದು ಅಂತ ಹೇಳ್ತಿಲ್ಲ, ಜನಗಳಿಗೆ ಅರ್ಥ ಆಯ್ತಿಲ್ಲ. ಡಿನೋಟಿಫಿಕೇಶನ್ ಮಾಡಕ್ ಅವ್ರು 2 ಸತಿ ಮುಖ್ಯಮಂತ್ರಿ ಸಾಧ್ಯ ಆಗ್ಲಿಲ್ಲ, ಈಗ ಮಾಡಕ್ಕಾಗತ್ತಾ? ಅದ್ರನ್ನ ಒಪ್ಪತಾ ಇಲ್ಲ ಜನಗಳು. ಹೌದು, ಅದ್ರಲ್ಲೇನು ಈಗ ಹೆಂಗೆ ಸ್ಟಾಪ್ ಮಾಡೋದು ಅಂತ ಒಬ್ರು ಹೇಳ್ತಿಲ್ಲ. ಕೈ ಬಿಡಿ, ಕೈ ಬಿಡಿ, ಕೈ ಬಿಡಿ. ಹೆಂಗ್ ಕೈ ಬಿಡಕ್ಕಾಯ್ತದೆ? ಅವರೇ ಕೇಸ್ ಪಡೆದಾಡ್ತಾರೆ. ಹೌದು, ಮತ್ತೆ ಅವರೇ ಕೇಸು ಎಲ್ಲ ನಂಟರು ಗಿಂಟ್ರ ಮೇಲೆಲ್ಲ ಕೇಸ್ ಆಗಿದೆ. ಆಮೇಲೆ ಈ GBIT-ನ BWSP ವ್ಯಾಪ್ತಿ ಸೇರಿಸಿದೆ. ಇಲ್ಲಿ ಯಾವ್ದು ಬರ್ತದೆ ಇದಕ್ಕೆ BWSP ನೀರು ಕೊಡಬೇಕು. ಹೋಗಿ ನಿಮ್ಮ ಇದ್ರ ನೀರು ಕೊಡೋಕ್ಕಾಗುದಿಲ್ಲ. ಋಷಭಾವತಿ ನೀರು ಆಗಲ್ಲ, ಋಷಭಾವತಿ ನೀರು ಕೊಡೋಕ್ಕಾಗುದಿಲ್ಲ. ವ್ಯವಸಾಯ ಅಲ್ಲ, ಕುಡಿಯೋ ನೀರು ಜನಕ್ಕೆ BWSP ನೀರೇ ಕೊಡಬೇಕು. ಕಾವೇರಿ ನೀರೇ ಇದ್ರಲ್ಲಿ ಒಳ್ಳೆ ಕಥೆ ಐತೆ. ಬೇರೆ ಕಡೆ ಕೊಡ್ತಾ ಇದ್ದಾರೆ, ಅಲ್ಲೆಲ್ಲ ಎಲ್ಲಿಂದ ಎತ್ತಿನಡೆಯಿಂದ ಅದಕ್ಕೆ BWSP ನೀರನ್ನ ಕೊಡಬೇಕು ಅಂತ ಮಾಡಿದ್ವಿ. ಸೊ ಹಂಗೆ ಈ ತರ ಎಲ್ಲ ಇದೆ. ಇನ್ನ ನಾನು ನಿಮ್ಗೆ ಮಾತಾಡ್ಕೊಂಡು ಹೋದ್ರೆ ನಮ್ಮ ಈಗ KID ಈಗ ರೆಡ್ ಝೋನ್ ಆಯ್ತು. ಈ DLF-ಗೆ 400 ಕೋಟಿ ರೂಪಾಯಿ ಹಾಗೆಷ್ಟು 70 ಲಕ್ಷ 60 ಲಕ್ಷ ಆಯ್ತು. ಇದಾದ್ಮೇಲೆ 1 ವರ್ಷದ ಹಿಂದೆ 1,000 ಎಕರೆ KDB ಕೊಟ್ಬಿಟ್ರಲ್ಲ, ಅವಾಗೆಲ್ಲ ಹೋಗಿದ್ರು. 9 ಯಾಕೆ ಮಾತಾಡ್ಲಿಲ್ಲ? 1 ಕೋಟಿ 20 ಲಕ್ಷಕ್ಕೆ 10 ಲಕ್ಷ 20 ಒಬ್ಬರು ಕೇಳಿಲ್ಲ. ಉಳಿದ ಡಿನೋಟಿಫಿಕೇಶನ್ ಮಾಡಿ ಅಂತ ನಾನೇ ಮಾಡೋದ್ ಕಂಡಿಡಿಯ. ಇನ್ಯಾರು ಬಂದರು? ನಾವು ಗಲಾಟೆ ಮಾಡ್ದು ಅಡ್ಡ ಹಾಕೊಂಡವ್ರನ್ನ ನಾನೇ ಮಾಡ್ಬೇಕು, ಇನ್ಯಾರು ಬಂದರು? ಇದೇ ರೈತನ ಅಪೋಸಿಟ್ ಮಾಡ್ತಾರೆ ಅಂತ ಕೇಳಿದ್ರೆ ಅವಾಗ ಅಳಸಂದ್ರ ಮಾಡಿದ್ರಲ್ಲ ಎಲ್ಲೋಗಿದ್ರಿ ಅಂತ ಕೇಳಿದ್ರೆ ನಮ್ಗೆ ಅವಾಗ ನಮ್ಗೆ ಗೊತ್ತಿಲ್ಲ, ನಮ್ಗೆ ಬೇಕು ಇವಾಗ ನಮ್ ಜಮೀನ್ ಬೇಕು ಅಂತಾರೆ. ಹಂಗ್ ಮಾತಾಡ್ತಾರೆ ಅವಶ್ಯಕತೆಗೆ ತಕ್ಕಂತೆ. ಬರುತ್ತೆ. ಹಲೋ, ಇಲ್ಲೇ ಇದ್ದೀನಿ, ಮಾಡ್ತೀನಿ. ಬೇರೆ ತರ ಇತ್ತು. ಈಗ ಮೈಸೂರು ರೋಡ್ಗೆ ಕನಕಪುರ ರೋಡ್ಗೆ 3 ಕಿಲೋಮೀಟರ್, ನೈಸ್ಗೆ 12 ಕಿಲೋಮೀಟರ್, STRಗೆ 13 ಕಿಲೋಮೀಟರ್, ಒಟ್ಟು 40 ಕಿಲೋಮೀಟರ್ ರೋಡ್ ಮಾಡಬೇಕು. ಅದಕ್ಕೆ 40 ಕಿಲೋಮೀಟರ್ ರೋಡು ಅಕ್ವಿಷನ್ ಮಾಡಬೇಕು. ಬಿಸಿನೆಸ್ ಕಾರಿಡಾರ್ ರೋಡು ಮಾಡಬೇಕು. ಆ ಪಾಪ ರೋಡ್ ಹೋಗೋರ್ಗೂ ಅಕ್ಕಪಕ್ಕ ಮಾಡಬೇಕು. ಆ ಪಾಪ ರೋಡ್ ಹೋಗೋರ್ಗೂ ಅಕ್ಕಪಕ್ಕ ನಾವೇನಾದ್ರು ಅವ್ರಿಗೂ ಸಹಾಯ ಮಾಡಬೇಕು. ಅವ್ರಿಗೂ ಪಕ್ಕದಲ್ಲಿ ಏನಾದ್ರು ಆಸ್ತಿ ಗಿಸ್ತಿ ಮಾಡ್ಕೊಳಕ್ಕೆ ಅವ್ರಿಗೆಲ್ಲ ಜಮೀನ್ದಾರಕ್ಕೆ ಅವ್ರ ಬಗ್ಗೆನೂ ನಾವು ಯೋಚನೆ ಮಾಡಬೇಕು. ರೋಡು ಇಷ್ಟು 40 ಕಿಲೋಮೀಟರ್ ಹೆಚ್ಚು ಕಮ್ಮಿ ಹೋಯ್ತದಲ್ಲ, 40 ಕಿಲೋಮೀಟರ್ ಒಂದೊಂದು ಎಕರೆ ಇರಬೇಕಲ್ಲ ರೋಡ್ಗೆ. ಅವ್ರಿಗೆಲ್ಲ ಏನ್ ಬೇಕೋ ಅದೆಲ್ಲ ರೆಡಿ ಮಾಡಬೇಕು. ಅದೆಲ್ಲ ನಾವು ಮಾಡ್ತಾ ಇದ್ದೀವಿ. ಸೊ ಹಂಗೆ ನೀವು
ನಾವು ಯಾವತ್ತಿಂದ ದುಡ್ಡು ಶುರು ಮಾಡೋಣ? ಇಲ್ಲ ಆಂಟಿ ಇಲ್ಲೇ ಮಾತಾಡ್ತಾರೆ, ಸಾಹೇಬ್ರು ಮಾತಾಡ್ತಾರೆ, ಮಾಡ್ತೀನಿ. ಜೂನ್ ಫಸ್ಟ್ ವೀಕ್ ಲೈವ್ ನೋಡಿ. ಫಸ್ಟ್ ಮೂರು ಹಳ್ಳಿ ಫಸ್ಟ್ ಕೊಟ್ಬಿಡಿ. 15 ದಿನಕ್ಕೆ ಹೊಸೂರು ಸ್ವಾಮಿ, ಹೊಸೂರ್ದು $2,500 ಇದೆ ಸ್ವಾಮಿ. ಈ ಕಡೆಯಿಂದ ಕೆಂಪಂಪಳ್ಳಿದವ್ರು ಖುಷಿಯಿಂದ ಹೋಯ್ತವ್ರಿ ಆಂಟಿ. ಅಲ್ವಾ ಹೇಳಿ ಆಂಟಿ. ಒಂದೊಂದೇ ಮುಗಿಸಿವಪ್ಪ. ಆಂಟಿ ಹೇಳಿ. ಆಯ್ತು. JMC ಯಾವ್ದು ಕೊಡ್ತದೆ ಅವ್ರು ಕೊಟ್ಬಿಡ್ತಾರೆ. ಈ ಊರವ್ರು ಕೊಟ್ಟರು ಇಡೀ ಎಲ್ಲ ನೋಟಿಫಿಕೇಶನ್ ಜೂನ್ 30 ತಾರೀಕು ಕ್ಲೋಸ್ ಮಾಡ್ತಾರೆ. ನೋಟಿಫಿಕೇಶನ್ ಆದ ತಕ್ಷಣ ಪೇಮೆಂಟ್ ಶುರು ಮಾಡ್ಬಿಡ್ತೀವಿ. ಈಗ ನಮ್ಮ ರೈತರ ಭೂಮಿಗೆ 3 ವರ್ಷ ಇರ್ಬೋದು ನಮಗೆಲ್ಲ ಕೊಡೋದಕ್ಕಿರಲಿ ಲೇಔಟ್ ಮಾಡಿ ಅದಕ್ಕೆಲ್ಲ ಪರಿಹಾರ ಕೊಡ್ತಾ ಇದೀವಲ್ಲ ಅದನ್ನ. ಈಗ 30 ರಿಂದ 50,000 ರೂಪಾಯಿ ಒಂದೊಂದು ಎಕರೆ. 30 ಮಾಡಿ ಸರ್. ಅದೇ 30-50 ಅಂದ್ರಲ್ಲ, 50-80 ಅನ್ನಿ ಸರ್. 50-80 ಕೃಷಿಗೆ 30, ಕರಿಗೆ 40, ಭಾಗ್ಯತಿಗೆ 50. ಅದೆಲ್ಲ 50 ಮಾಡ್ಬಿಡಿ ರೌಂಡ್ ಆಫ್. ಅಲ್ಲೆಲ್ಲ ಕುಸ್ತಿನೇ ಜಾಸ್ತಿ ಇರೋದು. ಯಾರು ಜಮೀನ್ ಇಲ್ಲದೆ ಹೋದವ್ರಿಗೆ 25,000 ರೂಪಾಯಿ ಅವ್ರಿಗೆ ಪ್ರತಿ ವರ್ಷ. ಆಯ್ತಾ? 50-53 ಇಲ್ಲದೆ ಇರೋರಿಗೆ ಅದಕ್ಕೆ ಸಪರೇಟ್ ಉಚಿತ ಕೊಡಕ್ಕೆ ಏನು ಅದಕ್ಕೆ 50-30ಕ್ಕೆ ಅದಕ್ಕೆ ತೀರ್ಮಾನ ಮಾಡ್ತೀವಿ. ಭೂ ಮಾಲೀಕರಿಗೆ ಪರಿಹಾರ ವಿನಾಯಿತಿ ಇನ್ಕಮ್ ಟ್ಯಾಕ್ಸ್ ಕೂಡ ನಿಮಗೆ ಟ್ಯಾಕ್ಸ್ ಆಮೇಲೆ ಕೆಲವರು ಯಾರೋ ನಂತರ ಬಂದಿದ್ರು ಜಮೀನ ಕೆಲವು ಹಾಲೆ ಮಾರ್ಕೊಂಡ್ಬಿಟ್ಟವ್ರೆ. ರೈತ ಹೆಸರು ಇದೆ ಜಮೀನು ಮಾರ್ಕೊಂಡ್ಬಿಟ್ಟು ಹುಷಾರಪ್ಪ ನೀನ್ ಯಾವ್ದು ಅಗ್ರಿಮೆಂಟ್ ಯಾರು ಹೇಳ್ತಾ ಇದ್ರು ಎಲ್ಲ ನೀವು ನಟನ್ನು ಬರ್ಸ್ಕೊಂಡು ಇಲ್ಲ ಬಿಡಿ ಸರ್. ಇಲ್ಲ ಸರ್, ಆ ಥರ ಏನು ಮಾಡಿ. ಯಾರು ಹೇಳಿದ್ರಪ್ಪ ನನಗೆ ಇಲ್ಲ ಬಿಡ್ರಿ ಅಣ್ಣ. ಅಧ್ಯಕ್ಷರು ನಿಮ್ ಬೈದಿಂದ ಎಲ್ಲ ನಡೀತಾ ಇದೆ. ಕೆಲವರು ಮಾರ್ಕೊಂಡ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತಾರೆ, ಮಾಡ್ಕೊಂಡ್ಬಿಡ್ತಾರೆ. ಆಮೇಲೆಲ್ಲ ಆಗೋದ್ಮೇಲೆ ರೈತರು ಮಾಡ್ಕೊಳ್ಳಿ, ಮುಂಚಿತವಾಗೇನೆ ಅಕ್ವೈರ್ ಆಯ್ತದೆ ಅಂತ ಮಾಡ್ಬಿಟ್ಟು ಗೌರ್ಮೆಂಟ್ಗೆ ಜಾಸ್ತಿ ಬೆಲೆ ಮಾಡ್ಬಿಟ್ಟು ಯಾರು ಮಾಡ್ಕೊಂಡು ಏನಾದ್ರೆ ರೈತರಿಗೆ ಸಿಕ್ಲಿ ಅಷ್ಟೇ. ಆಮೇಲೆ ಯಾರ್ಯಾರು ಕನ್ಸಲ್ಟ್ ಕೊಡ್ತಾರೆ ಜೂನ್ 30 ತಾರೀಕು ಒಳಗಡೆ ಮುಗಿಸ್ಬಿಡ್ತೀವಿ. ಎಲ್ಲೋಯ್ತದ ಬೈಕು 30 ತಾರೀಕು ಒಳಗೆ ಕನ್ಸಲ್ಟ್ ಕೊಡೋರಿಗೆ ಫುಲ್ ದುಡ್ಡು ಪೇಮೆಂಟ್ ಮಾಡ್ಬೇಕು. ಕನ್ಸಲ್ಟ್ ಒಪ್ಪಿಗೆ ಕೊಡೋರಿಗೆ ಒಪ್ಪಿಗೆ ಕೊಡ್ಲಿಲ್ವಾ ಡೆಪಾಸಿಟ್ ಮಾಡಿ ಕೋರ್ಟ್ ಡೆಪಾಸಿಟ್ ಮಾಡ್ತೀವಿ. ಅವ್ರ ಕೋರ್ಟಲ್ಲಿ ಹಾಕೋದಿಲ್ಲಪ್ಪ. ಓಕೆ ಚೋರನ್ ಓಕೆ ಮಾಡ್ತೀವಿ. ಆಮೇಲೆ ಇದು ಪ್ಲಾನಿಂಗ್ ಎಲ್ಲ ಕರೆಕ್ಟಾಗಿ ಮಾಡ್ತಾ ಇದೀವಿ. ನಮಗೂ ಹೆಸರು ಉಳ್ಕೋಬೇಕಲ್ಲಪ್ಪ. ಕೆಂಗಲಮಂತರ ಹೆಸರು ಕೆಂಪೇಗೌಡರು ಅಂತ ಅನ್ಕೊಂಡಿದೀವಲ್ಲ. ಅದಕ್ಕೋಸ್ಕರನೇ ನಮ್ಮ ಜನಗೆ ಇದು ಫಸ್ಟ್ ಮಾಡುದು ಬೆಂಗಳೂರು ಜಿಲ್ಲೆ ಅಂತ ಇವ್ರು ಹೇಳ್ತಾರೆ. ನಾನು ಲಂಡನ್ನಿಂದ ನೋಡ್ತವ್ರೆ ಅಂತ ಸುಮಾರು ಜನ ಕಳ್ಕೊಂಡು ನಮ್ಮ ನಂಟುಗಳು ಸುಮಾರು ಜಮೀನು ಇದೆ ಒಳಗಡೆ. ಅವರೆಲ್ಲ ಬಂದು ನನಗೆ ಎಷ್ಟು ಕೇಳಿದ್ರು ಆಗುದಿಲ್ಲ ಅಂತ ಹೇಳಿದ್ರು. ಏನ್ ಪರಿಹಾರ ಕೊಡಿಸ್ಬೇಕು ಕೊಡಿಸ್ತೀನಿ ಜಾಸ್ತಿ ಇದನ್ನ ಆಗಲ್ಲ ಹೋಗಿ ಅಂತ ಕಳಿಸಿದ್ವಿ. ಸುಮಾರು ಜನ ಬಾಡ್ರುಗಳೆಲ್ಲ ಬಂದಿದ್ರು ನನ್ನ ಸಂಘ. ಅದೆಲ್ಲ ಆಗಲ್ಲ ಅಂತ ಹೇಳಿ ಕಳಿಸಿದ್ವಿ. ದಯವಿಟ್ಟು ಇದಕ್ಕೆ ನೀವೆಲ್ಲ ಬಂದು ಒಪ್ಪಿಗೆ ಕೊಟ್ಟಿರೋದಕ್ಕೆ ಬಹಳ ಅಭಿನಂದನೆಗಳು. ಜಲ್ದಿ ನಾನು ತೀರ್ಮಾನ ಮಾಡ್ತೀವಿ. ನೀವೆಲ್ಲ ಸೇರಿ ಹಲೋ ಸರ್ ಇಲ್ಲ ಶೆಲ್ ಪ್ರಾಬ್ಲಮ್ ಸರ್. ಇಲ್ಲ ಫೋನ್ ಇಟ್ಕೊಂಡು ಅದ್ರ ಹೇಳಿ ಬರೋಣ. ಹೇಳ್ರಿ. ಹೌದು ಅವ್ರಿಗೆ ಎಕರೆಗೆ 5 ಲಕ್ಷ ಅಂತ ಹೇಳಿದ್ದಾರೆ. 1,000 ಕೋಟಿ ಬಂದದಲ್ಲ. ನಾವು ವಿರೋಧಿಗಳು ಹೇಳ್ತಾವ್ರೆ 1,000 ಕೋಟಿ ಮೇಲೆ ಕೊಟ್ಟಿದ್ದೀರಂತೆ. ಡೆವಲಪ್ಮೆಂಟ್ ಮಾಡಲ್ಲ ಅವ್ರ ಕೆಲಸ ಅದು ಅವ್ರು ಮಾಡುದು. ನಮ್ಮ ಕೆಲಸ ಸಿಗ್ತದೆ ನಾನು ಮಾಡಿದ್ರೆ
ಬಗ್ಗೆ ನಾನು ಇನ್ನೂ ತಲೆ ಕೊಡಲಿಲ್ಲ. ನಾನು ಸುಮ್ಮನೆ ಅದು ಬಿಟ್ಬಿಟ್ಟಿದ್ದೀನಿ. ಸೊ ಇದು ಮಾಡ್ತೀನಿ. ನಾವೆಲ್ಲ ಬಂದು ಇಷ್ಟೆಲ್ಲ ಬಂದು ಸಹಕಾರ ಕೊಟ್ಟದಕ್ಕೆ ಬಹಳ ಸಂತೋಷ. ಆದಷ್ಟು ಜಲ್ದಿ ಮುಗಿಸ್ತೀವಿ. ಇದನ್ನ ಆದಷ್ಟು ರೈತರ ಜಮೀನು ಉಳಿಸ್ಕೊಳ್ಳೋದು ನೋಡಿ. ನಿಮ್ಗೆ ಏನೋ ಸಣ್ಣ ಪಣ್ಣ ಖರ್ಚಿಗೆ ಇರ್ಬೇಕಾದ್ರೆ ಮಾಡ್ಬಿಡಿ. ಅದು ನಾನು ನಿಮ್ಗೆ ಬರ್ಲಿಕ್ಕೆ ನಾನು ಬರೋದಿಲ್ಲ, ಅವತ್ತಿಂದ ಇಲ್ಲ. ಇವತ್ತೇನು ಬೆಲೆ ನಿಗದಿ ಮಾಡಿದ್ದೀನಿ ಇದಕ್ಕಿಂತ ಬೆಲೆ ಎಲ್ಲೂ ಕೂಡ ದೇವನಹಳ್ಳಿಗಿಂತ ಜಾಸ್ತಿ ಬೆಲೆ ಕೊಟ್ಟಿದ್ದೀವಿ. ಸೊ ಆದ್ರಿಂದ ಒಂದು ಒಳ್ಳೇದಾಗ್ತದೆ. ಬೇರೆ ಕಾನೂನಿಗೂ ಈ ಕಾನೂನಿಗೂ ವ್ಯತ್ಯಾಸ ಇದೆ. ನಾವು ಸ್ಪೆಷಲ್ ಆಗಿ ನಾನು ಎಲ್ಲೆಲ್ಲಿ ಮಾಡ್ತಾ ಇದ್ದೀನಿ ರೈತರ ಗಮನ ಇಟ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಅದನ್ನ ನಾನು ನೋಡ್ತೀನಿ ಏನ್ ಮಾಡಕ್ ಸಾಧ್ಯ ಅದನ್ನ ಮಾಡಿ ಗಮನಿಸ್ತೀನಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.